ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡುತ್ತಾ, ನಾನು ಗುಂಡಿ ಮುಚ್ಚಿಸುವುದಿಲ್ಲ, ಬದಲಾಗಿ ಹೊಸ ರಸ್ತೆಗಳನ್ನು ಮಾಡುತ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ. ಆದರೆ ಕಳೆದ 10 ತಿಂಗಳಿಂದ ಎಷ್ಟು ರಸ್ತೆಗಳನ್ನು ಮಾಡಿದ್ದೀರಾ ಮತ್ತು ಎಷ್ಟು ಅನುದಾನವನ್ನು ತಂದಿದ್ದೀರಾ ಎಂದು ಸಾರ್ವಜನಿಕಗೊಳಿಸಬೇಕು ಎಂದು ಬಿಜೆಪಿ ನಗರ ಮಂಡಲ ವಕ್ತಾರ ಸುಧೀರ್ ಅವರು ಹೇಳಿದರು. ಕಳೆದ 10 ತಿಂಗಳಲ್ಲಿ ಯಾವ್ಯಾವ ರಸ್ತೆಗಳಿಗೆ ಅಥವಾ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳಿಗೆ ಈ ಹೊಸ ಸರ್ಕಾರದಲ್ಲಿ ಅನುದಾನವನ್ನು ತಂದಿದ್ದೀರಾ ಅಂತೇಳಿ ಸಾರ್ವಜನಿಕಗೊಳಿಸಬೇಕು ಅಂತೇಳಿ ನಾವು ವಿನಂತಿಯನ್ನು ಮಾಡಿದ್ದೇವೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಸರ್ಕಾರದಲ್ಲಿ ಆಗಿರುವ ಕೆಲಸಕ್ಕೆ ಗುದ್ದಲಿ ಪೂಜೆ ಉದ್ಘಾಟನೆ ಮಾಡುತ್ತಿರುವುದೇ ಶಾಸಕರ ಕೆಲಸವಾಗಿದೆ ಎಂದು ಟೀಕಿಸಿದ್ದಾರೆ. ಶಾಸಕರ ಕೆಲಸ ಏನಾಗಿದೆ ಅಂದರೆ, ಕಳೆದ ಅವಧಿಯಲ್ಲಿ ನಮ್ಮ ಮಾಜಿ ಶಾಸಕರು ಸಿ.ಟಿ. ರವಿ ತಂದಂಥ ಅನುದಾನದಲ್ಲಾಗ್ತಿರೋಂಥ ಕೆಲಸಗಳಿಗೆ ಗುದ್ದಲಿ ಪೂಜೆ ಮಾಡುವಂಥದ್ದು, ಅದನ್ನು ಉದ್ಘಾಟನೆ ಮಾಡಿಕೊಂಡು ನಾವೇ ಮಾಡಿದ್ವಿ ಅಂತೇಳಿ ಹೇಳಿಕೆಯನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ನಾವು ಸಂಕಲ್ಪ ಸಾಧನೆ ಅಂತ ಚುನಾವಣಾ ಸಂದರ್ಭದಲ್ಲಿ ಅದನ್ನು ಸಾರ್ವಜನಿಕಗೊಳಿಸಿದ್ವಿ, ಏನೇನು ಕೆಲಸಗಳನ್ನು ನಾವು ಮಾಡಿದ್ವಿ. ಅದು ಈಗಾಗಲೇ ಅವ್ರಿಗೆ ಅದರದ್ದು ಗಮನ ಇದೆ ಅಂತೇಳಿ, ಶಾಸಕರಿಗೆ ಗಮನ ಇದೆ ಅಂತ ಹೇಳ್ಬೋದು. ಹಾಗೆ ಚಕ್ರಾಪಟ್ಟಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ಯಡಿಯೂರಪ್ಪನವರು ನಮ್ಮ ಶಾಸಕರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದರು. ಅದರ ಅರ್ಥ, ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗರು ಮಾಡಿದಂಥ ಅಪಪ್ರಚಾರ, ಈ ಅಪಪ್ರಚಾರವನ್ನು ಜನ ಯೋಚನೆ ಮಾಡಬೇಕು ಈ ಬಾರಿ ಅನ್ನೋದು ನಮ್ಮ ನಗರ ಬಿಜೆಪಿ ವತಿಯಿಂದ ನಾವು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇವೆ. ಆ ರೀತಿ ಹೇಳಿಕೆ ಬರೋದಕ್ಕೆ ಕಾರಣ ಏನಂದ್ರೆ, ನಮ್ಮ ಶಾಸಕರು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಈ ದೇಶದ ಚುಕ್ಕಾಣಿ ಹಿಡಿಬೇಕು ಅಂತೇಳಿ ಖಾಲಿ ಚಕ್ರ ಕಟ್ಕೊಂಡಂತೆ ಇಡೀ ರಾಜ್ಯದಲ್ಲಿ ಸುತ್ತಾ ಇದ್ದಾರೆ. ಅವರ ಪಕ್ಷನಿಷ್ಠೆ ಅವರಿಗೆ ಆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಯಾಕೆಂದರೆ ಪಕ್ಷನಿಷ್ಠರಿಗೆ ಪಕ್ಷ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಯಡಿಯೂರಪ್ಪನವರ ಹೇಳಿಕೆ ಸ್ವಾಗತಾರ್ಹ. ಅದನ್ನು ನಗರ ಬಿಜೆಪಿ ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಶಾಸಕರು ಅದು 17-18 ವರ್ಷದಿಂದ ಬಿಜೆಪಿಲಿದ್ದು, ಅದಕ್ಕಿಂತ ಮುಂಚೆ JDS ಅಲ್ಲಿದ್ದು, ಕಾಂಗ್ರೆಸ್ಗೆ ಹೋಗಿ ಅಧಿಕಾರವನ್ನು ಅನುಭವಿಸಿ ಸಾಕಷ್ಟು ಗೊಂದಲಗಳನ್ನು ಕ್ಷೇತ್ರದಲ್ಲಿ ಸೃಷ್ಟಿ ಮಾಡಿ ಪಕ್ಷನಿಷ್ಠರಾಗಿರುವಂಥ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ದುಃಖಕರ ಸಂಗತಿ. ಯಾಕಂದರೆ ಅವರು JDSಗೂ ವಿಶ್ವಾಸ ದ್ರೋಹ ಮಾಡೋದು, ಕಾಂಗ್ರೆಸ್ಗೂ ವಿಶ್ವಾಸ ದ್ರೋಹ ಮಾಡೋದು, ಬಿಜೆಪಿಗೂ ವಿಶ್ವಾಸ ದ್ರೋಹ ಮಾಡಿ 18 ವರ್ಷ ಶಾಸಕರ ಯಾವ್ಯಾವ ಪತ್ರಗಳನ್ನು ತಗೊಂಡು ಏನೇನು ರಾಜಕಾರಣ ಮಾಡಿದ್ದಾರೆ, ಶಾಸಕರ ಜೊತೆ ಕೂತ್ಕೊಂಡು ಕಾರ್ನಲ್ಲಿ ಕೂತ್ಕೊಂಡು ಬೇರೆಯವರಿಗೆ ಅವಕಾಶ ಕೊಡ್ತಾರೆ, ಏನೇನು ಉಪಯೋಗಿಸ್ಕೊಂಡಿದ್ದಾರೆ ಅನ್ನೋದನ್ನ ಸಾರ್ವಜನಿಕಗೊಳಿಸಬೇಕು. ಇಲ್ಲ ಅವ್ರ ಮನಸಾಕ್ಷಿಗೆ ಕೇಳಿಕೊಂಡ್ರೆ ತುಂಬ ಸಂತೋಷ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲ ವಿಚಾರಗಳಲ್ಲಿ ನಮ್ಮ ಶಾಸಕರೊಂದಿಗೆ ಇದ್ದಂಥವ್ರು. ನಂತರ ಈಗ ಬೇರೆ ಬೇರೆ ವಿಚಾರಗಳನ್ನು ಎತ್ತಿ ಮಾತಾಡ್ತಾ ಇರೋದು ನೋಡಿದಾಗ ಎಲ್ಲೋ ನಮ್ಗೊಂದು ಕಡೆ ನೋವಾಗುತ್ತೆ. ಯಾಕಂದರೆ ಶಾಸಕರ ಜೊತೆ ಎಲ್ಲರೂ ಯಾವಾಗಲೂ ನೀವು ನೋಡಿದ್ದೀರಾ, ಸಾರ್ವಜನಿಕರು ನೋಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಅಧ್ಯಕ್ಷ ಪುಷ್ಪರಾಜ್, OBC ಮೋರ್ಚಾ ಅಧ್ಯಕ್ಷರಾದ ಜಯವರ್ಧನ್, ಮುಖಂಡರಾದ ಮಹೇಶ್ ಶೆಟ್ಟಿ ಉಪಸ್ಥಿತರಿದ್ದರು.